ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಶಿವಕುಮಾರ್ ಅವರು ಅವಿರೋಧ ಆಯ್ಕೆ ಆಗಿದ್ದಾರೆಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ಆಯ್ಕೆಯಾದ ಶಿವಕುಮಾರ್ ಗ್ರಾಮಸ್ಥರಿಂದ ಹಾಗೂ ಸದಸ್ಯರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ತಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ನೂತನ ಕಟ್ಟಡಕ್ಕೆ ಶಾಸಕರ ಹಾಗೂ ಸಂಸದರ ಅನುದಾನ ಪಡೆದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣಗೊಳಿಸಲಾಗುವುದು. ಇದರ ಜೊತೆ ಎಲ್ಲ ಸದಸ್ಯರ ಸಹಕಾರವನ್ನು ಪಡೆಯುವ ಮೂಲಕ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುವಂತೆ ಕೊಟ್ಟಿಗೆ ನಿರ್ಮಾಣ, ಕುಡಿಯುವ ನೀರು, ರಸ್ತೆ ಇನ್ನಿತರ ಮೂಲ ಸೌಕರ್ಯ ಒದಗಿಸಲಾಗುತ್ತದೆ ಎಂದ ಅವರು, ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಪ್ರತಿ ಗ್ರಾಮ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗುತ್ತದೆ ಎಂದರು. ಈ ವೇಳೆ ಗ್ರಾಮಸ್ಥರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಹೇಮಾವತಿ, ಮಾಜಿ ಅಧ್ಯಕ್ಷ ಸದಸ್ಯ ಶೇಷಯ್ಯ, ಸಂಗಪ್ಪ, ಸ್ವಾಮಿ, ಸಾವಿತ್ರಿ, ಮಹಾದೇವಮ್ಮ, ಸುಶೀಲಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿದಾನಂದ್, ಗ್ರಾಮಸ್ಥರಾದ ಜಯಪ್ರಕಾಶ್, ಹಿರೇಗೌಡ, ಬಲರಾಮೇಗೌಡ, ಶಿವರಾಜ್, ತಮ್ಮಣ್ಣಗೌಡ, ಮಧು, ಈರೇಶ್ ಇತರರು ಹಾಜರಿದ್ದರು. ಒಂದು ವರ್ಷ 2 ವರ್ಷ ಮನೆ ಕೊಟ್ಟು ಆಮೇಲೆ ಹೆಚ್ಚು ನಮ್ಮ ಮನೆಗಿಂತ ಪಟ್ಟಿಗೆ ಸಾಹೇಬ್ರ ಹತ್ರ ಮಾತಾಡಿಸಿ MLA ಕಳಿಸಿ ತುಂಬ ಜನ ಮನೆ ಬರೆದೋದ್ರು ಪಟ್ಟಿಗೆಗಳು ಕೊಡಿಸ್ಬೇಕು ಅಂತ ನಮ್ಮ ಮಾತು. ದನಿನ ಪಟ್ಟಿಗೆ, ಕುರಿ ಪಟ್ಟಿಗೆ, ಸ್ವಲ್ಪ ಹಸು ಸಾಕೋಂಥವ್ರಿಗೆ ಪಟ್ಟಿಗೆ ಕೊಡಿಸ್ಬೇಕು, ಕೋಳಿ ಸಾಕೋಂಥವ್ರಿಗೆ, ಆಮೇಲೆ ಸಣ್ಣ ಪುಟ್ಟ ರೋಡ್ ಕೆಲಸ ಮಾಡಿಸ್ಬೇಕು, ಜಂಗಲ್ ಕ್ಲೀನ್ ಮಾಡಿಸೋದು, ಕುಡಿಯೋ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಚರಂಡಿ, ಬೀದಿ ದೀಪಗಳು ಮಾಡಬೇಕಂತ